ವೆಲ್ಕಮ್ ಬ್ಯಾಕ್. ಸಾರ್ವಜನಿಕ ರಸ್ತೆಯಲ್ಲಿ ವಾಹನ ನಿಲ್ಲಿಸಿ ಕಾಣದಂತೆ ಮಾಯವಾದವರಿಗೆ ಶಾಕ್ ಕೊಡೋದಕ್ಕೆ ಪಾಲಿಕೆ ಮುಂದಾಗಿದೆ. ನೋಟಿಸ್ ಅಂಟಿಸಿ ಕಾದ್ರೂ ಕೂಡ ಬಾರದಂತಹ ಮಾಲೀಕರ ಕಾರನ್ನ ಹರಾಜು ಹಾಕೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವಾರಸುದಾರರು ಇಲ್ಲದ ಕಾರುಗಳ ಹರಾಜಿಗೆ ಸಿದ್ಧತೆ. ಟೋಯಿಂಗ್ ಮಾಡಿದ್ರು ಬಾರದ ವಾಹನ ಮಾಲೀಕರು. ರಾಜಧಾನಿ ಬೆಂಗಳೂರಿನಲ್ಲಿ ವಾಹನ ಸವಾರರ ಓಡಾಟಕ್ಕೆ ತೊಂದರೆಯಾಗುತ್ತಿದ್ದ ಬಿಡಾಡಿ ವಾಹನಗಳ ತೆರವು ಕಾರ್ಯಾಚರಣೆ ಮಾಡಿರುವಂತಹ ಜಿಬಿಎ ಈಗ ಅದೇ ವಾಹನಗಳನ್ನ ಹರಾಜಿಗೆ ಮುಂದಾಗಿದೆ. ನೋಟಿಸ್ ಅಂಟಿಸಿದ್ರು ವಾರವೆಲ್ಲ ಕಾದು ಬಳಿಕ ಟೋಯಿಂಗ್ ಮಾಡಿದ ಮೇಲೂ ವಾಹನಗಳ ಮಾಲೀಕರು ಪತ್ತೆಯಾಗಿಲ್ಲ. ಹೀಗಾಗಿ ರಸ್ತೆ ಬದಿ ವಾಹನ ನಿಲ್ಲಿಸಿ ಜೂಟ್ ಆದವರ ಕಾರಿನ ಹರಾಜಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ದಕ್ಷಿಣ ಪಾಲಿಕೆ ಮುಂದಾಗಿದೆ. ಬಿಡಾಡಿ ವಾಹನಗಳಿಂದ 29.64 ಲಕ್ಷ ದಂಡ ವಸೂಲಿ. ಅನಧಿಕೃತ ಜಾಗದಲ್ಲಿ ಪಾರ್ಕಿಂಗ್ ಮಾಡಿದವರ ವಿರುದ್ಧ ಜಿಬಿಎ ಅಧಿಕಾರಿಗಳ ಸಮರ ಮುಂದುವರೆದಿದೆ. ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿ 4,437 ದ್ವಿಚಕ್ರ ವಾಹನ, 409 ಕಾರುಗಳನ್ನು ಇಲ್ಲಿಗಲ್ ಪಾರ್ಕಿಂಗ್ ಮಾಡಿದ್ದಕ್ಕೆ ಟೋಯಿಂಗ್ ಮಾಡಲಾಗಿತ್ತು. ಈ ವಾಹನದ ಮಾಲೀಕರಿಂದ ಬರೋಬ್ಬರಿ 29,64,000 ದಂಡ ವಸೂಲಿ ಮಾಡಲಾಗಿದೆ. ಈಗಾಗಲೇ 29 ಲಕ್ಷವನ್ನು ನಾವು ಕಲೆಕ್ಟ್ ಮಾಡಿದ್ವಿ. ನಮ್ಮಲ್ಲಿ 6 ವಾಹನಗಳಿದೆ. 3 ವಾಹನಗಳನ್ನು ನಾವು ಜಯನಗರ ಝೋನ್ಗೆ, ಇನ್ನು 3 ವಾಹನ ಬೊಮ್ಮನಹಳ್ಳಿ ವಲಯಕ್ಕೆ ಕೊಟ್ಟಿದ್ದೀವಿ. 6 ವಾಹನಗಳಲ್ಲಿ ಇಲ್ಲಿವರು ಸುಮಾರು 29 ಲಕ್ಷ ಒಂದು ಮೊತ್ತವನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಸಾಧಾರಣ ಅದು ಸಾಕಾಗುತ್ತೆ, ನಮ್ಮ ಫೈನಾನ್ಷಿಯಲಿ ವಯಬಲ್ ಆಗಿದೆ. ಈಗ ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿ 468 ಬಿಡಾಡಿ ವಾಹನಗಳಿಗೆ ನೋಟಿಸ್ ಅಂಟಿಸಲಾಗಿತ್ತು. ಈ ಪೈಕಿ 246 ವಾಹನಗಳ ಮಾಲೀಕರು ದಂಡ ಕಟ್ಟಿ ಬಿಡಿಸಿಕೊಂಡು ಹೋಗಿದ್ದಾರೆ. 166 ವಾಹನಗಳ ಯಾರೂ ವಾರಸುದಾರರ ಬಾರದ ಕಾರಣ ಕೆಲ ವಾಹನಗಳನ್ನು ಈಗಾಗಲೇ ಟೋಯಿಂಗ್ ಮಾಡಲಾಗಿದ್ದು, ಉಳಿದ ವಾಹನಗಳ ಟೋಯಿಂಗ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅದರಲ್ಲಿ 156 ವಾಹನಗಳು ಯಾರೂ ಬರಲಿಲ್ಲ, ಬಿಡಿಸ್ಕೊಂಡು ಹೋಗಲಿಲ್ಲ, ಟೋ ಮಾಡ್ಕೊಂಡು ತೊಗೊಂಡು ಹೋಗಿದ್ದೀವಿ. ಟೋ ಮಾಡಿದ ಮೇಲೆ ಸುಮಾರು 23 ಗಾಡಿಗಳು ಕೂಡ ದಂಡ ಕಟ್ಟಿ ರಿಲೀಸ್ ಮಾಡಿದ್ದಾರೆ. ಉಳಿದದ್ದು ಇನ್ನೂ ಒಂದು 50-55 ವಾಹನಗಳಿಂದ ಟೋ ಮಾಡಲಿಕ್ಕೆ ಬಾಕಿ ಇದೆ. ಈ ಟೋ ಮಾಡಿ ನಾವೇನು ಇಟ್ಕೊಂಡಿದ್ದೀವೋ ಅದನ್ನು ಸದ್ಯದಲ್ಲೇ ಆ್ಯಕ್ಷನ್ ಮಾಡೋ ಕ್ರಮ ಕೂಡ ನಾವು ಕೈಗೊಳ್ತೀವಿ. ಆ್ಯಕ್ಷನ್ ಪ್ರಕ್ರಿಯೆ ಅಂದರೆ ಮೊದಲನೇದಾಗಿ ಆ ಸ್ಕ್ರ್ಯಾಪ್ ಅಥವಾ ವಾಹನದ ಮೌಲ್ಯಮಾಪನ ಆಗಬೇಕು. ಸಾಧಾರಣವಾಗಿ RTO ಅಥವಾ ನಮ್ಮ ಅಧಿಕಾರಿಗಳು ಮೌಲ್ಯಮಾಪನ ಮಾಡಿ ಅಂದಾಜು ಎಷ್ಟು ಬೆಲೆ ಬಾಳುತ್ತೆ ಅಂತ ಅದು ನಾವು ನಿಖರವಾಗಿ ಅದನ್ನು ಕಂಡುಹಿಡ್ಕೋಬೇಕು. ನಂತರ ಆ ಬೆಲೆಯನ್ನು ಇಟ್ಟುಕೊಂಡು ಇಷ್ಟು ನಮ್ಮ ಕೋರ್ಟ್ ಇಷ್ಟಿದೆ, ಯಾರನ್ನ ಇದನ್ನು ತೆಗೆದುಕೊಳ್ಳಲಿಕ್ಕೆ ಮುಂದೆ ಬಂದರೆ ಅನ್ನೋದು ಆ್ಯಕ್ಷನ್ ಮಾಡ್ತೀವಿ. ಈ ಕಾರುಗಳ ಮೌಲ್ಯ ತಿಳಿಯಲು ಸಾರಿಗೆ ಇಲಾಖೆಯ ಮೊರೆ ಹೋದ ಪಾಲಿಕೆ ಸಾರಿಗೆ ಇಲಾಖೆ ಸೂಚನೆ ಮಾಡಿರುವಂತಹ ಮೌಲ್ಯಕ್ಕೆ ಶೀಘ್ರದಲ್ಲಿಯೇ ಹರಾಜು ಹಾಕಲು ಕೂಡ ಪ್ಲಾನ್ ಮಾಡಿಕೊಂಡಿದೆ. ರಸ್ತೆ ಬದಿ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಿ ವಾರಗಟ್ಟಲೆ ನಾಪತ್ತೆಯಾದವರ ವಾಹನಗಳು ಕೆಲವೇ ದಿನಗಳಲ್ಲಿ ಹರಾಜಾಗುವ ಸಾಧ್ಯತೆ ಇದ್ದು, ಹರಾಜಾದ ಮೇಲೆ ಕಾರುಗಳಿಗೆ ಹೊಸ ಮಾಲೀಕರು ಸಿಗಲಿದ್ದಾರೆ.